ಜೀವಿತದಲ್ಲಿ ಆದಂತ ಕಾರ್ಯ ಅವರ ಜೀವಿತದಲ್ಲಿ ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೊಂದೇ ಆಶೀರ್ವಾದ ಹೊಂದಿಕೊಳ್ಳುವುದಲ್ಲ, ನಾವು ದೇವರಿಗೆ ಮನಸ್ಸು ಕೊಟ್ಟು ಪ್ರಾರ್ಥನೆ ಮಾಡುವುದಾದ್ರೆ, ನಾವು ಹೃದಯ ತೆರೆದು ದೇವರನ್ನ ಆರಾಧಿಸುವುದಾದ್ರೆ, ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ, ಆತನು ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ನಾನು ನಿಮಗೆ ಏನ್ ಹೇಳ್ತಾನೆ, ಆಜ್ಞೆಯನ್ನ ತಿಳಿಸ್ತೇನೆ. ಆಜ್ಞೆಯನ್ನ ಯಾರು ಕೈಗೊಂಡು ನಡೀತಾರೋ ಅವರೇ ತನ್ನ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ತಾಯಿ ಮಾತನ್ನ ಯಾರು ಕೇಳ್ತಾರೋ ಅವ್ರನ್ನ ಏನ್ ಮಾಡ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ, ಬಹಳ ಕೆಟ್ಟೋದ್ರೆ ಗದರಿಸ್ತಾರೆ, ಇನ್ನೂ ಬಹಳ ಆದ್ರೆ ಹೊಡಿತಾರೆ. ಹಾಗೆಯೇ ಯೇಸು ಸ್ವಾಮಿ ಕೂಡ ತಾನು ಇಷ್ಟಪಡುವಂತ ವ್ಯಕ್ತಿಗಳನ್ನ ಆಜ್ಞೆಗಳಿಗನುಸಾರವಾಗಿ ನಮ್ಮನ್ನ ಸರಿ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬಡಿಯುವಾಗ ಬೇಸರಿಕೆ, ಆದರೆ ಯೇಸುವಿನ ವಾಕ್ಯದಲ್ಲಿ ಇದೆ, ಆತನ ಆಜ್ಞೆಗಳನ್ನ ಯಾರು ಅನುಸರಿಸ್ತಾರೋ ಅವರೇ ನನ್ನ ಮಕ್ಕಳು. ಆ ಮಕ್ಕಳಾದ ಮೇಲೆ ಆತನ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ, ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಹಲ್ಲೆಲೂಯಾ. ಈ ದಿನ ನಮ್ಮ ತಂದೆ ತಾಯಿ ನಮಗೆ ಅವರು ಸಂಪಾದಿಸಿದಂತ ಆಸ್ತಿಗಳಲ್ಲಿ ನಮಗೆ ಇಷ್ಟಿಷ್ಟಂತೇಳಿ ಹಂಚಿಕೊಡ್ತಾರೆ, ಆದ್ರೆ ಯೇಸು ಕ್ರಿಸ್ತನು ನಮಗೆ ಸ್ವಾಸ್ಥ್ಯವಾಗಿ ಏನ್ ಕೊಡ್ತಾ ಇದ್ದಾನೆ ಗೊತ್ತಾ, ನಾವು ಏನ್ ಕೇಳಿಕೊಳ್ತೇವೋ, ನಾವು ಏನ್ ಬೇಡಿಕೊಳ್ತೇವೋ, ಜನರನ್ನ ಬೇಡಿಕೊಳ್ಳುವುದಾದ್ರೆ ಜನ ಕೊಡ್ತಾನೆ, ಸಹಾಯ ಬೇಡಿಕೊಳ್ಳುವುದಾದ್ರೆ ಸಹಾಯ ಕೊಡ್ತಾನೆ, ಆಪತ್ತಿನಲ್ಲಿ ದೇವರ ಸಹಾಯವನ್ನ ಕೇಳುವುದಾದರೆ ಎಲ್ಲ ಕೇಡಿನಿಂದ ತಪ್ಪಿಸಿ ಆತನು ಉತ್ತಮವಾದಂತ ಸ್ಥಿತಿಗೆ ನಿನ್ನನ್ನು ತರುವವರೆಗೂ ಆತನ ಆಜ್ಞೆಗಳನ್ನ ಯಾರು ಸರಿಯಾಗಿ ಅನುಸರಿಸಿ ನಡೀತಾರೋ ಅವರಿಗೆ ದೇವರು ಅಧಿಕಾರವನ್ನ, ಸ್ವಾಸ್ಥ್ಯವನ್ನ, ಆಶೀರ್ವಾದವನ್ನ ಆತನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಸ್ತಿ ಬೇಕಾ? ಎಷ್ಟು ಜನರಿಗೆ ಆಸ್ತಿ ಬೇಕು? ನಿಜವಾಗಿ